ಇನ್ನು ಪಾಕಿಸ್ತಾನಕ್ಕೆ ಈ ಯುದ್ಧದ ಸಂದರ್ಭದಲ್ಲಿ ಮೂಲೆ ಮೂಲೆಯಿಂದಲೂ ಈಗ ಗಂಡಾಂತರ ಎದುರಾಗ್ತಾ ಇದೆ. ಒಂದೆಡೆ ಭಾರತದಿಂದ ಭಾರಿ ದಾಳಿ ನಡೀತಾ ಇದೆ. ಪಾಕಿಸ್ತಾನದ ಏರ್ ಡಿಫೆನ್ಸ್ ಛಿದ್ರ ಆಗಿ ಹೋಗ್ತಾ ಇದೆ. ಈ ನಡುವೆ ಬಲೂಚಿಸ್ತಾನ ಅದಾದ ಬಳಿಕ ಟಿಟಿಪಿ ಕೂಡ ಪಾಕಿಸ್ತಾನದ ಮೇಲೆ ಈಗ ದಾಳಿ ಮಾಡ್ತಾ ಇದೆ. ತೆಹರಿಕೆ ತಾಲಿಬಾನ್ ಅಂತ ಏನು ಕರೆಯಲಾಗುತ್ತೆ ಅದು ಕೂಡ ಪಾಕಿಸ್ತಾನದ ಮೇಲೆ ದಾಳಿ ಮಾಡ್ತಾ ಇದೆ. ತೆಹರಿಕೆ ತಾಲಿಬಾನ್ ಪಾಕಿಸ್ತಾನ ಅಂತ ಒಂದು ಸಂಘಟನೆ ಏನಿದೆ ಟಿಟಿಪಿ, ಇದು ಕೂಡ ಪಾಕಿಸ್ತಾನದ ಮೇಲೆ ಈಗ ದಾಳಿ ಮಾಡ್ತಾ ಇದೆ. ಪಾಕಿಸ್ತಾನದ 20ಕ್ಕೂ ಹೆಚ್ಚು ಸೈನಿಕರನ್ನ ಟಿಟಿಪಿ ಹತ್ಯೆ ಮಾಡಿದೆ. ತೆಹರಿಕೆ ತಾಲಿಬಾನ್ ಪಾಕಿಸ್ತಾನ ಸಂಘಟನೆ ಇದು ವಜಿರಿಸ್ತಾನದಲ್ಲಿ ಇವತ್ತು ದಾಳಿ ಮಾಡಿದೆ. ಟಿಟಿಪಿ ಖೈಬರ್ ಪಂಕ್ತುಂಕ್ವಾದಲ್ಲಿ ಟಿಟಿಪಿ ತೀವ್ರವಾಗಿ ಹೋರಾಟಕ್ಕೆ ಮುಂದಾಗ್ತಾ ಇದೆ. ಪಾಕಿಸ್ತಾನದ 2 ಸೇನಾ ವಾಹನಗಳನ್ನೇ ತೆಹರಿಕೆ ತಾಲಿಬಾನ್ ಸಂಪೂರ್ಣವಾಗಿ ಛಿದ್ರಗೊಳಿಸಿದೆ. ಇನ್ನು 2 ದಿನಗಳ ಹಿಂದೆ ಇದೇ ರೀತಿಯಾಗಿ ಪಾಕಿಸ್ತಾನದ ಸೇನಾ ವಾಹನ ಏನಿತ್ತು ಅದನ್ನು ಬಲೂಚಿಸ್ತಾನದ ಬಂಡುಕೋರರು ಛಿದ್ರ ಮಾಡಿದರು. ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ. ಎಲ್ಲೆಂದರಲ್ಲಿ ಲ್ಯಾಂಡ್ ಮೈನ್ಗಳನ್ನು ಇರಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಟೈಮರ್ ಬಾಂಬ್ಗಳನ್ನು, ರಿಮೋಟ್ ಕಂಟ್ರೋಲ್ಡ್ ಬಾಂಬ್ಗಳನ್ನು ಇರಿಸಿ ಪಾಕಿಸ್ತಾನದ ಸೇನಾ ವಾಹನಗಳು ಏನು ಬರ್ತಾ ಇದ್ದಾವೆ, ಕ್ಷಣ ಮಾತ್ರದಲ್ಲಿ ಇಡೀ ವಾಹನ ಛಿದ್ರ ಆಗಿ ಹೋಗಿದೆ. ದೇಹಗಳು ಕೂಡ ಪಾಕಿಸ್ತಾನದ ಸೈನಿಕರ ದೇಹಗಳು ಕೂಡ ಛಿದ್ರ ಆಗಿ ಹೋಗ್ತಾ ಇದ್ದಾವೆ. ಇನ್ನು ಮತ್ತೊಂದೆಡೆ ಬಲೂಚಿಸ್ತಾನ ಕೂಡ ಈಗ ನಮಗೆ ಸ್ವಾತಂತ್ರ್ಯ ಬೇಕು ಅಂತ ಹೇಳ್ತಾ ಇದೆ. ಪಶ್ತೂನ್ ಕೂಡ ನಮಗೆ ಸ್ವಾತಂತ್ರ್ಯ ಬೇಕು ಅಂತ ಧ್ವನಿ ಎತ್ತುತ್ತಾ ಇದೆ. ಅಲ್ಲೂ ಕೂಡ ನಾಗರಿಕ ದಂಗೆ ಆರಂಭವಾಗ್ತಾ ಇದೆ. ಮತ್ತೊಂದೆಡೆ ಸಿಂಧ್ ಪ್ರಾಂತ್ಯ ಏನಿದೆ, ಸಿಂಧಿ ಪ್ರಾಂತ್ಯ ಅಂತ ಏನು ಕರೆಯಲಾಗುತ್ತೆ, ಅಲ್ಲೂ ಕೂಡ ಜನ ಈಗ ಪಾಕಿಸ್ತಾನದ ವಿರುದ್ಧ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಯಾಕಂದರೆ ಇಲ್ಲೆಲ್ಲವೂ ಕೂಡ ಖನಿಜ ನಿಕ್ಷೇಪ ತುಂಬ ಜಾಸ್ತಿ ಇದೆ. ಇಂದು ನೆನ್ನೆಯದಲ್ಲ, ಪಾಕಿಸ್ತಾನ ಏನೆಲ್ಲ ಖನಿಜ ಸಂಪತ್ತು ಬೇಕು ಎಲ್ಲ ಲೂಟಿ ಮಾಡುತ್ತೆ. ಯಾವ ರೀತಿಯಾಗಿ ತರಬೇಕು ಆ ರೀತಿಯಾಗಿ ದುರ್ಬಳಕೆ ಮಾಡುತ್ತೆ. ಅಲ್ಲಿಯ ಜನರ ಮೇಲೆ ನಿರಂತರವಾಗಿ ದಬ್ಬಾಳಿಕೆ ಮಾಡ್ತಾ ಇದೆ. ಅಮಾನುಷವಾಗಿ ಅವರನ್ನು ನಡೆಸ್ಕೊಳ್ತಾ ಇದೆ. ಯಾವ ರೀತಿಯಾಗಿ ಬಾಂಗ್ಲಾದಲ್ಲಿ ನರಮೇಧವನ್ನೇ ನಡೆಸಿತ್ತು ಪಾಕಿಸ್ತಾನ, ಅದೇ ರೀತಿಯಾಗಿ ಬಲೂಚಿಸ್ತಾನದಲ್ಲೂ ಕೂಡ ನರಮೇಧ ನಡೆಸೋದಕ್ಕೆ ಮುಂದಾಗಿತ್ತು. ಇದೆಲ್ಲದರ ಪರಿಣಾಮ ಈಗ ಪಾಕಿಸ್ತಾನದ ಸೇನೆ ಅನುಭವಿಸ್ತಾ ಇದೆ. देशद्रोह